ನಮ್ಮ ಆದಿಚುಂಚನಗಿರಿ ಮಠ ಇದು. ನಮ್ಮ ಬಾಲಗಂಗಾಧರ ಸ್ವಾಮಿ ಮಠ ಇದು. ನೋಡಿ, ಎಲ್ಲರೂ ಕೂಡ ಒಕ್ಕಲಿಗರು ಅಂಥವ್ರು ಇಂಥವ್ರು ಎಲ್ಲ ಯಾರೂ ಜಾತಿ ಭೇದ ಇಲ್ಲ ಇದಕ್ಕೆ. ಎಲ್ಲರೂ ಕೂಡ ಸರ್ವರು ಕೂಡ ನಮ್ಮ ದೇವರ ಮಕ್ಕಳು. ನೀವೆಲ್ಲರೂ ಕೂಡ ನೋಡಿ, ಯಾರಿಗೂ ಕೂಡ ಜಾತಿ ಭೇದ ಇಲ್ಲ, ಇನ್ನೊಂದು ಇಲ್ಲ. ಜಾತಿಯನ್ನು ಮಾಡಬೇಡಿ, ಯಾರೂ ಕೂಡ ಜಾತಿಯನ್ನು ಮಾಡಬೇಡಿ. ನೋಡಿ, ನನ್ನ ದೇವರ ಮಕ್ಕಳು ಎಲ್ಲರೂ ಕೂಡ ವಿದ್ಯಾಭ್ಯಾಸವನ್ನು ಮಾಡಿ ಎಲ್ಲರೂ ಕೂಡ ದೊಡ್ಡ ಮಕ್ಕಳಾಗಿ ಬೆಳಿಬೇಕು ಅಂದರೆ ನಮ್ಮ ಆಸೆ. ಎಲ್ಲರೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಬೆಳೆದು ಭಗವಂತ ಎಲ್ಲರೂ ಕೂಡ ಭಗವಂತ ಇದ್ದಾನೆ. ನೋಡಿ, ಡಂಬಾಚಾರ, ಆಟಾಚಾರ, ಬಗಲಾಚಾರ ಬೇಕಿಲ್ಲ. ಎಲ್ಲರೂ ಕೂಡ ದೇವರ ಮಕ್ಕಳೇ. ನಾವು ಮಾಡಿಕೊಂಡಿರ್ತಕ್ಕಂಥ 100 ಜಾತಿಯನ್ನು ಮಾಡಿ 100 ಇತಿಹಾಸವನ್ನು ಮಾಡಿ ಪಂಗಡವನ್ನು ಮಾಡಬೇಡಿ. ನನ್ನ ದೇವರು ಯಾವತ್ತೂ ಕೂಡ, ನನ್ನ ಭೈರವ ಯಾವತ್ತೂ ಕೂಡ ಯಾರಿಗೂ ಕೂಡ ಭೈರವ ಯಾರೂ ಕೂಡ ಜಾತಿ ಭೇದವನ್ನು ಮಾಡಿಲ್ಲ. ರಾಜಕಾರಣವನ್ನು ಹುಟ್ಟಾಕಿ ಎಲ್ಲರೂ ಕೂಡ ನೋಡಿ, ಇವರೆಲ್ಲರೂ ಕೂಡ ಎಲ್ಲ ಒಕ್ಕಲಿಗರೇ ಇದ್ದಾರೆ, ಮಾದಿಗರೇ ಇದ್ದಾರೆ, ಒಲೆಯರೇ ಇದ್ದಾರೆ, ಎಲ್ಲರೂ ಇಲ್ಲ. ಎಲ್ಲರೂ ಕೂಡ ನನ್ನ ಮಕ್ಕಳೇ, ಭೈರವನ ಮಕ್ಕಳೇ. ಭಗವಂತನ ಮಕ್ಕಳು ಅಂದರೆ ಮುಗಿದೋಯ್ತು. ದೇವರ ಮಕ್ಕಳು ಎಲ್ಲರೂ ಕೂಡ ದೇವರ ಮಕ್ಕಳೇ. ಜಾತಿಯನ್ನು ಮಾಡಿ, ಇಂಗಡವನ್ನು ಮಾಡಿ, ಜಾತಿ ಭೇದವನ್ನು ಮಾಡಿ, ಈ ರಾಜಕಾರಣವನ್ನು ಮಾಡಲಿಕ್ಕೆ ಜಾತಿಯನ್ನು ಮಾಡಬೇಡಿ. ಒಕ್ಕಲಿಗ ಕುಮಾರಸ್ವಾಮಿ ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು ಬೇಕಿಲ್ಲ. ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ದೇವರ ಮಕ್ಕಳು, ಭಗವಂತನ ಮಕ್ಕಳು. ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿ ಬರೋಣ, ದೇವರ ಮಕ್ಕಳಾಗಿ ಬದುಕೋಣ. ನೋಡಿ, ಇವರೆಲ್ಲರೂ ಕೂಡ ದೇವರ ಮಕ್ಕಳು, ನಾವು ಹೊರತು ಬೇರೆ ಮಕ್ಕಳಲ್ಲ. ಜಾತಿ ಭೇದವನ್ನು ಮಾಡಿ ವಿದ್ಯಾಭ್ಯಾಸವನ್ನು ಭಗವಂತ ಈ ಭೈರವ ಯಾರಿಗೂ ಕೂಡ ಕೊಟ್ಟಿಲ್ಲ. ಎಲ್ಲರೂ ಕೂಡ ನನ್ನ ಮಕ್ಕಳಾಗಿ ಬನ್ನಿ, ದೇವರ ಮಕ್ಕಳಾಗಿ ಬನ್ನಿ ಅಂತ ಹೇಳಿರೋದು. ಜಾತಿ ಭೇದವನ್ನು ಮಾಡಿ ನಾನು ಒಕ್ಕಲಿಗ, ನಾನು ಮಾದಿಗ, ನಾನು ಇನ್ನೊಬ್ಬ, ನಾನು ಸಾಬರು, ಇನ್ನೊಬ್ಬರು ಅಂತ ಬರಬೇಡಿ. ಎಲ್ಲರೂ ಕೂಡ ನನ್ನ ಜಾತಿ, ಒಂದೇ ಮತ. ಗಂಡು ಹೆಣ್ಣು ಅನ್ನೋದು ಒಂದೇ ಭಗವಂತ ಕೊಟ್ಟಿರ್ತಕ್ಕಂಥ ಮಾತು. ನಾವೆಲ್ಲರೂ ಕೂಡ ನಮಗೋಸ್ಕರ ಬೆಳೆಸ್ಕೊಳ್ತಾರಂಥ ಶಕ್ತಿ. ನಾವು ಬದುಕೋಕ್ಕೆ, ನಾವು ಬಾಳಲಿಕ್ಕೆ ಬದುಕ್ತಾರಂಥ ಶಕ್ತಿ. ಈ ಭೈರವ ಯಾವತ್ತೂ ಕೂಡ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ದಾಖಕೋರ ಆಗಲ್ಲ. ಯಾಕೆಂದರೆ ಈ ಭಗವಂತ ಯಾರಿಗೂ ಕೂಡ ಮೋಸ ಮಾಡುವಂಥ ಶಕ್ತಿಯನ್ನು ಪರಮಾತ್ಮ ಕಂಡಿಲ್ಲ. ಭಗವಂತ ನೀವೆಲ್ಲರೂ ಕೂಡ ನೋಡಿ, ನೋಡಿ, ನಾನು ಸತ್ಯವನ್ನು ಹೇಳ್ತೀನಿ, ಇಲ್ಲ ನೀನು ಸತ್ಯ ಹೇಳಲ್ಲ, ಕಳ್ಳ ಭೈರವ ಅಂತೀರಿ. ಏಕೆಂದರೆ ಕಳ್ಳ ಅನ್ನಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೀರಿ ನೀವು. ಏಕೆಂದರೆ ಸತ್ಯವನ್ನು ಯಾರೂ ನಂಬಲ್ವಲ್ಲ ಭಗವಂತ. ಸುಳ್ಳನ್ನು ಹೇಳ್ತೀನಿ ಅಂದರೆ ಬರ್ರಿ ಅಂತ ಹಿಂದುಗಡೆ ಬರ್ತೀರಿ. ಯಾಕೆ ಸುಳ್ಳನ್ನು ಹೋಗ್ತೀರಿ? ಸತ್ಯವನ್ನು ನೋಡಿ, ಕಾಳಿಗಲ್ಲ ನೋಡಿ. ಹುಡುಕಿ ಬಂದ ಭಗವಂತ ಕಾಳಭೈರವ, 4 ನಿಮಿಷ 5 ನಿಮಿಷ ಆಗಿದೆ. ಇನ್ನು ಇದು ವಿಡಿಯೋ ಮಾಡೋಕ್ಕೆ 10 ನಿಮಿಷ ಆಗುತ್ತೆ ಭಗವಂತ. ಏಕೆಂದರೆ ನಿಮಗೆ ನೋಡೋ ಅಂಥ ಶಕ್ತಿ ಭಗವಂತ ನಿಮಗೆ ಕೊಟ್ಟಿಲ್ಲ. ಪರಮಾತ್ಮ ಈ ನೋಡೋಂಥ ಶಕ್ತಿ ಭಗವಂತ ನಿಮಗೆ ಕೊಟ್ಟೇ ಇಲ್ಲ. ಪರಮಾತ್ಮ ಆ ಭೈರವ ನಿಮಗೆ ಕೊಡಲೇ ಇಲ್ಲ. ಯಾಕೆಂದರೆ ಸುಳ್ಳನ್ನು ಭಾಳ ನಂಬ್ಕಿತ್ತಿರಲ್ಲ ಭಗವಂತ. ಆ ಸುಳ್ಳನ್ನು ಅಷ್ಟು ಫಾಸ್ಟಾಗಿರುತ್ತಲ್ಲ ಭಗವಂತ.
ಉಣ್ಣಿ ಉಂಡಿ ಉಂಡಿ ಊಟ ಉಣ್ಣಿ. ಅಯ್ಯೋ ಭಗವಂತ, ಊಟ ಉಣ್ಣೋದು ಬೇಕಿಲ್ಲ, ಈ ಸತ್ಯವನ್ನು ನೋಡಿ ಅಂತ ಹೇಳ್ತೀನಿ. ಸತ್ಯವನ್ನು ನೋಡಿ ಅಂದರೆ ಅಯ್ಯೋ ಅಯ್ಯೋ ಅಯ್ಯೋ, ಸತ್ಯವಲ್ಲ ಇಲ್ಲಿ ಭಗವಂತ ಕಳ್ಳ ಭೈರವ ಇವನು ಅಂತ. ಏಕೆಂದರೆ ಸತ್ಯ ಹೇಳ್ತಾಯಿದ್ರೆ ಕಳ್ಳ ಅಂತೀರಿ, ಸುಳ್ಳು ಹೇಳ್ತಾಯಿದ್ರೆ ಅಯ್ಯೋ ಅಂತ ಒಳ್ಳೆಯವರಿಲ್ಲ ಅಂತೀರಿ. ಏಕೆಂದರೆ ಎಲ್ಲರೂ ಕೂಡ, ಪ್ರತಿಯೊಬ್ಬರೂ ಕೂಡ ಸುಳ್ಳುಗಾರರೇ ಹುಟ್ಟಿಬಿಟ್ರಲ್ಲ ಭಗವಂತ. ಹುಟ್ಟಿಸ್ಬಿಟ್ಟರು ನೀವೆಲ್ಲ ದೇವ. ನಾನು ತರಕಾರಿ ಬಂದೆ, ಸತ್ಯವನ್ನು ಹೇಳಿದೆ, ಒಪ್ಪಲೇ ಇಲ್ಲ. ಸತ್ಯವನ್ನು ಹೇಳಿದೆ, ಒಪ್ಪಲೇ ಇಲ್ಲ ಭಗವಂತ. ಭೈರವನಿಗೆ ನಾನು ಆಜ್ಞೆ ಕೊಟ್ಟಿದ್ದೆ ತಾಯಿ. ಭಗವಂತ, ತಾಯಿ ನಮ್ಮ ಗೊಲ್ಲಮ್ಮ ದೇವಿ ನನ್ನ ಭಗವಂತನಿಗೆ ಏನಾದರೂ ಕೊಡಬೇಕಲ್ಲ ಭಗವಂತ ಅಂತ 20 ರೂಪಾಯಿ ಒಂದು ಚೀಲ ಟೊಮೊಟೊ 20 ರೂಪಾಯಿಯನ್ನು ಕೊಟ್ಟು ತಂದೆ ನಾನು ಭಗವಂತ ಭೈರವ. ಈ ಭೈರವನ ಮುಂದೆ ಹೇಳ್ತಾ ಇದ್ದೀನಿ, 20 ರೂಪಾಯಿ ಒಂದು ಚೀಲ ಟೊಮೊಟೊ ಅಂತ ಕೊಟ್ಟೆ. ಅವತ್ತು 50 ರೂಪಾಯಿ ಟೊಮೊಟೊ ಮಾರಿದೆ. ನೀವೆಲ್ಲಾದರೂ ಕೂಡ ಬಾಯಿ ಮುಚ್ಕೊಂಡು ತಗೊಳ್ಳಲ್ಲ ಅಂತ ಯಾಕೆ ಸುಳ್ಳನ್ನು ಯಾಕೆ ಒಪ್ಕೊಂತೀರಿ? 20 ರೂಪಾಯಿ ಟೊಮೊಟೊ 50 ರೂಪಾಯಿ ತಗೊಂಡ್ರಲ್ಲಪ್ಪ, 50 ರೂಪಾಯಿ ತಗೊಂಡ್ರಲ್ಲ, ಯಾಕೆ ಭೈರವನಿಗೆ ಕೊಡಬೇಕು ನಾನು? ನನ್ನ ದೇವಿ ಅವತ್ತು ಹೇಳಿದ ಹಾಗೇ, ನಿನ್ನ ಮಗನೇ ಹೆದರಬೇಡ, ನಾನು ನಿನ್ನ ಭೈರವನಿಗೆ ನೀನು ಏನು ಕೊಡಬೇಕಂತ ಅದಕ್ಕಿಂತ ಹೆಚ್ಚಾಗಿ ನಾನು ಕೊಡಿಸ್ತೀನಿ, ನಡಿ ಮಗನೇ ಅಂತ ಹೇಳಿದ್ಲು ನನ್ನ ತಾಯಿ, ನನ್ನವ್ವ ಗೊಲ್ಲಮ್ಮ ದೇವಿ. ನಾನು ವಂಗ್ಯಲಕ್ಷ್ಮಿ ಹುಟ್ಟಿದ ಊರಲ್ಲಿ ಹುಟ್ಟಿದೆ. ವಂಗ್ಯಲಕ್ಷ್ಮಿ ಊರಲ್ಲಿ ಹುಟ್ಟಿದೆ. ಭೈರವ ಭಗವಂತ, ಭೈರವನ ಮುಂದೆ ಬಂದು ಬೇಡ್ತಾ ಇದ್ದೆ ಭಗವಂತ. ನಾನು ಸುಳ್ಳನ್ನು ಇಷ್ಟೊಂಥರ ನಂಬ್ತಾರಲ್ಲ ಭಗವಂತ, ಸತ್ಯವನ್ನು ಹೇಳಿದ್ರೆ ಯಾಕೆ ನಂಬಲ್ಲ ದೈವ ಅಂತ ಕೇಳಿದೆ. ಭಗವಂತ, ಸತ್ಯವನ್ನು ಹೇಳ್ತೀನಿ, ನೀನು ಮುಂದೆ ಕುಂತು ಸತ್ಯವನ್ನು ಹೇಳ್ತೀನಿ, ಒಪ್ಪಲ್ಲ ಭಗವಂತ. ಯಾಕಪ್ಪ ಭಗವಂತ? ನಾನು ಅಷ್ಟೊಂಥರ ಸುಳ್ಳುಗಾರ ಆಜ್ಞಾ ಇಲ್ಲಪ್ಪ. ಸುಳ್ಳಿಗೆ ಮಹತ್ವವಾದ ಲೆಕ್ಕ ಇದೆ, ಸತ್ಯಕ್ಕೆ ಮಹತ್ವವಾದ ಶಕ್ತಿ ಕಮ್ಮಿ ಇದೆ ಭಗವಂತ ಅಂತ ಹೇಳಿದರು ನನ್ನ ಭೈರವ. ಅಯ್ಯೋ ಭಗವಂತ, ಸುಳ್ಳಿಗೆ ಇಷ್ಟೊಂಥರ ಲೆಕ್ಕ ಇದೆಯಾ ಭಗವಂತ ಅಂತ ಕೇಳ್ಕೊಂಡೆ. ಅವತ್ತು ಹೇಳಿದರು ನನ್ನ ಕಾಳ ಭೈರವ ಭಗವಂತ ಹೇಳಿದರು, ಸುಳ್ಳಿಗೆ ಲೆಕ್ಕ ಜಾಸ್ತಿ ಕಣೋ, ಸತ್ಯಕ್ಕೆ ಕಮ್ಮಿ ಕಣೋ ಅಂತ ಹೇಳಿದರು. ಬೇಡಪ್ಪ ಭಗವಂತ, ನನಗೆ ಸತ್ಯದ ಹಾದಿಯನ್ನು ಕೊಡು ಭಗವಂತ ಅಂತ ಕೇಳ್ಕೊತೀನಿ. ನನ್ನ ಭೈರವನ ಶಕ್ತಿ, ನನ್ನ ಭೈರವ ನನಗೆ ಶಕ್ತಿಯನ್ನು ಕೊಡಬೇಕು ಅಂದರೆ ನನಗೆ ಸತ್ಯದ ಹಾದಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಕೇಳ್ಕೊತಾ ಇದ್ದೀನಿ ಪರಮಾತ್ಮ. ನಾನು ಹುಟ್ಟಿದ ಊರು ಗುಂಗುರಮಳೆ ಆಗಿದ್ದರೂ ಕೂಡ ನನ್ನ ದೇವಿ, ನನ್ನ ವಂಗ್ಯಲಕ್ಷ್ಮಿ, ಹೇ ಮಗನೇ, ನಿನ್ನ ಮಂಗ ಅನ್ನೋಂಥ ಪಟ್ಟವನ್ನು ಕಟ್ಟಿದ್ರು, ನೀನು ಹೆದರಬೇಡ, ಯಾವುದಕ್ಕೂ ಕೂಡ ಹೆದರಬೇಡ, ನಾನು ಇದ್ದೀನಿ, ನಡಿ ಮುಂದೆ ಹೋಗು ಅಂತ ಹೇಳಿ ನನ್ನ ಊರಲ್ಲಿ ಹೇಳಿದರು. ಈ ವಂಗ್ಯಲಕ್ಷ್ಮಿ ಹಾರವನ್ನು ಹಾಕಲಿಕ್ಕೆ ಬಿಡಲ್ಲ, ತರಕಾರಿಯನ್ನು ಹಾರವನ್ನು ಹಾಕಲಿಕ್ಕೆ ಬಿಡಲ್ಲ. ಯಾಕೆ? ನಮಗೆ ದುಡ್ಡೇ ಕೊಟ್ಟಿಲ್ಲ ಅವನು. ನನಗೆ ದುಡ್ಡೇ ಕೊಟ್ಟಿಲ್ಲ. ಅಯ್ಯೋ ಪಾಪಿಗಳ, ನಾನು ದುಡ್ಡು ಕೊಡಲಿಕ್ಕೆ ನಾನು ಯಾಕರೂ ಬರಲ್ಲ ನಿಮಗೆ. ಭೈರವನ ಈಸ್ಕೊಂಡು ಹೋಗೋನು ಅಷ್ಟೇ, ಕೊಡೋವನಲ್ಲ. ಈಸ್ಕೊಂಡು ಹೋಗೋನು ಅಷ್ಟೇ, ಕೊಡುವನಲ್ಲ. ನಾನು ಕೊಡೋವನಲ್ಲ. ನಿಮಗೆ ಏನು ಬೇಕು ಕೇಳಿ, ವರವನ್ನು ಕೊಡ್ತೀನಿ ಅಷ್ಟೇ. ನಿಮಗೆ ಈಸ್ಕೊಂಡು ಹೋಗ್ತೀನಿ ಹೊರತು ನಿಮಗೆ ವರವನ್ನು ಕೊಟ್ಟು ನಾನು ಈಸ್ಕೊಂಡು ಹೋಗೋನು ಅನ್ನಕ್ಕಂಥದ್ದು ಈ ಮಾತನ್ನು ನಿರ್ಮಾಣ ಮಾಡುವಂತ ಹೇಳಿ ನನ್ನ ಭೈರವ ಹೇಳೋಕ್ಕಂಥ ಮಾತು. ನೀವೆಲ್ಲರೂ ಕೂಡ 8 ನಿಮಿಷ 9 ನಿಮಿಷಗಳಾಗ್ಬೋದು, ಇಲ್ಲ 10 ನಿಮಿಷಗಳಾಗ್ಬೋದು. ಇದನ್ನು ತುಂಬ ಸರಳವಾಗಿ ಜಾಗೃತಿಯಾಗಿ ಕೇಳಿ ಅಂತ ಹೇಳ್ತೀನಿ. ಯಾಕೆ? ಇದು ಭೈರವ ಗಿರಡನ್ನು ಹಾಕಿದ್ದೀನಿ, ಇನ್ನೂ ಒಂದನ್ನು ಹಾಕ್ತೀನಿ. ಭೈರವನ ಶಕ್ತಿ ಅಂಥದ್ದು ಅನ್ನಕ್ಕಂಥದ್ದು ಈ ಭಗವಂತ, ಈ ಭೈರವನ ಶಕ್ತಿ ಅಂತಕ್ಕಂಥದ್ದು ಅಂತ ಹೇಳ್ತೀನಿ. ಈ ಭೈರವ ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಸುಮ್ಕೆ ಆಗಲಿಲ್ಲಪ್ಪ. ನಿಮಗನ್ನು ಸುಳ್ಳ ಹೇಳಿದಾಗಲೇ ಒಪ್ಕೊಂಡ್ರಿ, ಸತ್ಯವನ್ನು ಹೇಳಿದರೆ ನೀವು ಯಾರೂ ಕೂಡ ಒಪ್ಪಲಿಲ್ಲ. ಸತ್ಯ ಹೇಳ್ತಾ ಇದ್ದೀನಿ ಕಣ್ರೋ ಅಂದರೆ ತತ್ತರೀಗ ನೀನು ಯಾರು ಸತ್ಯ ಹೇಳ್ತಾ ಇದೀಯ ಅಂತ ಹೇಳಿ. ಸತ್ಯ ಹೇಳ್ತಾ ಇದ್ದೀನಿ ಅಂದರೆ ನೀನು ಯಾವ ಸತ್ಯ ಹೇಳ್ತಾ ಇದೀಯಪ್ಪ, ನೀನು ಸುಳ್ಳು ಹೇಳ್ತಾ ಇದೀಯ ಅಂದರೆ ಸುಳ್ಳ ಯಾಕಪ್ಪ ಒಪ್ತೀರಿ? ನಾನು ಭೈರವ ನನ್ನ ಆಶ್ರಮನ ಬಿಟ್ಟು ಆಚೆ ಬಂದೆ, ನೋಡಿ ಇಡ್ತೀನಿ, ಸತ್ಯವನ್ನು ನಂಬಿ ಸುಳ್ಳನ್ನು ನಂಬಿಡಿ ಅಂತ ಹೇಳ್ತೀನಿ.
ಈ ಗಾಳಿಗಲ್ಲಾಗ್ಬೋದು, ಇನ್ನೊಂದು ಏನೋ ಆಗಿರುತ್ತೆ. ಅದು ಭಗವಂತನ ಶಕ್ತಿ ಅಂದರೆ ಸುಮ್ಕೆ ಅಲ್ಲ. ಭಗವಂತ ಅಂದರೆ ಭಗವಂತ, ದೇವರಂದರೆ ದೇವರು. ಈ ಶಕ್ತಿಯನ್ನು ಪಾಲಿಸ್ಬೇಕು ಅಂದರೆ ಸುಮ್ಕೆ ಅಲ್ರಪ್ಪ ಭಗವಂತ. ಇವನು ನಾನು ಕೂಡ ವಾಲೆಯನ್ನು ಹಾಕಿದ್ದೀನಿ ಅಂದರೆ ಭಗವಂತ ಕೊಟ್ಟಿರ್ತಕ್ಕಂಥ ಶಕ್ತಿ, ಈ ಭೈರವ ಕೊಟ್ಟಿರ್ತಕ್ಕಂಥ ಶಕ್ತಿ, ಈ ಭೈರವ ಕೊಟ್ಟಿರ್ತಕ್ಕಂಥ ಶಕ್ತಿ. 10 ನಿಮಿಷಗಳಾಯಿತು. ಇದನ್ನು ಕೇಳೋವಂಥ ತಾಳ್ಮೆ, ಕೇಳೋವಂಥ ಶಕ್ತಿ ನಿಮ್ಮಲ್ಲಿದ್ದರೆ ಕೇಳಿ, ಕಮೆಂಟ್ ಮಾಡಿ ಹೇಳಿ. ನೂರಾರು ಜನ, ಲಕ್ಷಾಂತರ ಜನ ನನಗೆ ತಪ್ಪು ಸರೋ ಇದು ಭೈರವನ ಮಾಡ್ತಾಯಿರೋದು ಭೈರವ ಮಾಡ್ತಾರೆ ಸರಿ ಹೇಳಬೇಕಾಗುತ್ತೆ. ನಾನು ಯಾರಿಗೂ ಕೂಡ ಮೋಸ ಮಾಡಲ್ಲ, ಯಾರಿಗೂ ಕೂಡ ಅನ್ಯಾಯ ಮಾಡಲ್ಲ. ನಂಬಿ ಬಂದರಂತೆ ಯಾರನ್ನೂ ಕೂಡ ನಾನು ಅನ್ಯಾಯ ಮಾಡಿ ಕಳಿಸಲ್ಲ. ಭಗವಂತ ನನ್ನ ಶ್ರೀ 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 ಬಾಲಗಂಗಾಧರ ಸ್ವಾಮಿ ಹೇಳಿದಂಥ ಮಾತು ನನಗೆ ಇವತ್ತು ಕೂಡ ಗಿಗುಡ್ತಾ ಇದೆ. ಇವತ್ತು ವಾಲೆ ಹಾಕ್ಕೊಂಡಿದ್ದೀನಿ ಅಂದರೆ ಭಗವಂತ ನನಗೆ ಹೇಳಿರ್ತಕ್ಕಂಥ ಮಾತು, ನನ್ನ ಭಗವಂತ ಶ್ರೀ 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 ಬಾಲಗಂಗಾಧರ ಸ್ವಾಮಿ ಅಂತ ಹೇಳಿರ್ತಕ್ಕಂಥ ಮಾತು. ಇದು ನೋಡಿದ್ದೀನಿ ಅಂದರೆ ಇದು ಭಗವಂತ ನನ್ನ ತಾಯಿ ಹೇಳಿರ್ತಕ್ಕಂಥ ಮಾತು. ನಮ್ಮ ಗೊಲ್ಲಮ್ಮ ದೇವಿ, ನೋಣಿಕೆರೆ ತಾಯಿ ಗೊಲ್ಲಮ್ಮ ದೇವಿ ಅವರ ಶಕ್ತಿ ಏನಿದೆ ಅನ್ನಕ್ಕಂಥದ್ದು ನೋಡಬೇಕಾಗುತ್ತೆ. 11 ನಿಮಿಷಗಳ ಕಾಲ ಆಯ್ತಾಯಿದೆ. ಇನ್ನೂ 1 ನಿಮಿಷ ಆಗ್ಬೋದು. ಭಗವಂತ ಎಲ್ಲರೂ ಕೂಡ ಕಾದು ನೋಡಬೇಕಾಗುತ್ತೆ. ಭಗವಂತ ಇದು 2ನೇ ವಿಡಿಯೋ ಆಗಿರುತ್ತೆ. ಇನ್ನೂ ಒಂದು ವಿಡಿಯೋನ ಹಾಕ್ತೀನಿ. ನನ್ನ ಭೈರವ ಅನ್ನಕ್ಕಂಥದ್ದು ಏನಿರುತ್ತೆ ಅಂತಕ್ಕಂಥದ್ದು, ನನ್ನ ಭೈರವ ಏನಿದ್ದಾನೆ ಅನ್ನಕ್ಕಂಥದ್ದು ಇನ್ನೂ ಒಂದು ವಿಡಿಯೋ ಅನ್ನಕ್ಕಂಥದ್ದು ಹಾಕ್ತೀನಿ. ಭಗವಂತ ನನ್ನ ಕಾಳಭೈರವ, ತಾಯಿ ನನ್ನಮ್ಮ ಹೊಂಗಿಲಕ್ಷ್ಮಿ, ತಾಯಿ ನನ್ನಮ್ಮ ಹೊಂಗಿಲಕ್ಷ್ಮಿ, ನನ್ನ ಕಾಳಭೈರವ, ನಾನು ನಂಬಿರ್ತಕ್ಕಂಥ ದೇವರು ಗೊಲ್ಲಮ್ಮ ದೇವರು, ತಾಯಿ ನನ್ನವ್ವ ಹೊಂಗಿಲಕ್ಷ್ಮಿ ಆಗಿರ್ಬೋದು, ಗೊಲ್ಲಮ್ಮ ದೇವಿ ಆಗಿರ್ಬೋದು, ಭೈರವನಾಗಿರ್ಬೋದು. ಯಾರೂ ಕೂಡ ಸಿಡ್ಕೋಬೇಡಿ. ಎಲ್ಲರೂ ಕೂಡ ನನ್ನ ದೇವರೇ, ಎಲ್ಲರೂ ಕೂಡ ನನ್ನ ದೇವರೇ. ಭಗವಂತ ಎಲ್ಲರಿಗೂ ಕೂಡ ಇದ್ದಾನೆ. ನೋಡಿ ಅನ್ನಕ್ಕಂತ ಹೇಳ್ತೀನಿ. 12 ನಿಮಿಷಗಳಾಯಿತು. ನೀವೆಲ್ಲರೂ ಕೂಡ ನೋಡಿಲ್ಲ, ಎಲ್ಲರೂ ಕೂಡ ನೋಡಿದಿರಿ. 2 ನಿಮಿಷ, 5 ನಿಮಿಷ, ಇಲ್ಲ 1 ನಿಮಿಷ ಅಷ್ಟೇ ನಿಮಗೆ ಟೈಮ್ ಇರೋದು. ಇದನ್ನು ನೋಡಬೇಕಾಗುತ್ತೆ. 12 ನಿಮಿಷಗಳ ಕಾಲ ಇದನ್ನು ವಿಡಿಯೋ ಮಾಡಿದ್ದೀನಿ. ಭಗವಂತ ನೀವೆಲ್ಲರೂ ಕೂಡ ನೋಡಿ ಅಂತ ಹೇಳ್ತಾಯಿದ್ದೀನಿ. ಭಗವಂತ ಭೈರವ.